ಆರ್ಎಸ್ಎಸ್ಗೆ ಅಂಕುಶ ಹಾಕುವುದಕ್ಕೆ ಮುಂದಾಗಿದ್ದಂತಹ ಸರ್ಕಾರ ಅಧಿಸೂಚನೆಗೆ ಹೈಕೋರ್ಟ್ ತಡೆ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ. 10 ಜನರಿಗಿಂತ ಹೆಚ್ಚು ಜನ ಸೇರಿದರೆ ಅಕ್ರಮ ಕೂಟವೆಂದು ಪರಿಗಣನೆ. ನಾಗರಿಕರ ಹಕ್ಕಿಗೆ ಧಕ್ಕೆ ಅಂತ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ್ದಂತಹ ಹೈಕೋರ್ಟ್ ವೈಯಕ್ತಿಕ ಹಕ್ಕುಗಳಿಗೆ ಅಧಿಸೂಚನೆಯಿಂದ ಹಾನಿಯಾಗುವುದಿಲ್ಲ. ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯಾಜ್ಞೆ ನೀಡುವಂತೆ ವಾದವನ್ನು ಮಾಡಲಾಗಿದೆ. ವಿಭಾಗೀಯ ಪೀಠದಲ್ಲಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನ ಮಾಡಿದ್ದಾರೆ. ಆರ್ಎಸ್ಎಸ್ಗೆ ಅಂಕುಶ ಹಾಕುವುದಕ್ಕೆ ಸರ್ಕಾರ ಮುಂದಾಗಿತ್ತು. ಶತಾಯಗತಾಯವಾಗಿ ಪಥಸಂಚಲನವನ್ನ ನಡೆಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೋರ್ಟ್ ಮೊರೆ ಹೋಗಿತ್ತು. ಸರ್ಕಾರಕ್ಕೂ ಕೂಡ ಒಂದು ಕಡೆ ಹಿನ್ನಡೆ ಕೂಡ ಆಗಿತ್ತು. ಅಧಿಸೂಚನೆಗೆ ಹೈಕೋರ್ಟ್ ತಡೆ ಪ್ರಶ್ನಿಸಿ ಮೇಲ್ಮನವಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿದೆ. ಧಾರವಾಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. 10 ಜನರಿಗಿಂತ ಹೆಚ್ಚು ಜನ ಸೇರಿದ್ರೆ ಅಕ್ರಮ ಕೂಟ ಅಂತ ಹೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಸೊ ಹಾಗಾಗಿ ಆರ್ಎಸ್ಎಸ್ ಪಥಸಂಚಲನವನ್ನ ನಡೆಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ವಾದಗಳಾಗ್ತಾ ಇದೆ. ನಾಗರಿಕರ ಹಕ್ಕಿಗೆ ಇದು ಧಕ್ಕೆಯನ್ನ ಉಂಟು ಮಾಡಿದಂತೆ ಆಗತ್ತೆ ಅಂತ ಹೇಳಿ ಸರ್ಕಾರದ ಆದೇಶಕ್ಕೆ ತಡೆ ನೀಡಿದಂತಹ ಹೈಕೋರ್ಟ್ ವೈಯಕ್ತಿಕ ಹಕ್ಕುಗಳಿಗೆ ಅಧಿಸೂಚನೆಯಿಂದ ಹಾನಿಯಾಗೋದಿಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್.ಕೆ. ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈ ಏಕಸದಸ್ಯ ಪೀಠದ ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೂಡ ತೆಗೆದುಕೊಂಡು ಬರಲಾಗಿತ್ತು. ಇವತ್ತು ಏನ್ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ರಮ್ಯ, ಇಲ್ಲಿ ಸರ್ಕಾರ ಅಕ್ಟೋಬರ್ 18ನೇ ತಾರೀಕು ಏನು ಸರ್ಕಾರಿ ಶಾಲಾ ಕಾಲೇಜು ಮೈದಾನದಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಚಟುವಟಿಕೆಗಳನ್ನ ನಡೆಸಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಇಲಾಖೆಗಳ ಅನುಮತಿಯನ್ನ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಕಡ್ಡಾಯ ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೈಕೋರ್ಟ್ ಮೆಟ್ಲೇರಿದಂತ ಹುಬ್ಬಳ್ಳಿ ಮೂಲದ ಒಂದು ಪುನಶ್ಚೇತನ ಸೇವಾ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆ ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು. ರಿಟ್ ಅರ್ಜಿಯನ್ನ ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಏಕಸದಸ್ಯ ಪೀಠ ಸರ್ಕಾರದ ಆದೇಶಕ್ಕೆ ತಡೆಯನ್ನ ಕೊಟ್ಟಿತ್ತು. ಈ ಸಂಬಂಧಪಟ್ಟಾಗೆ ಇದು RSS ಅನ್ನ ಪರೋಕ್ಷವಾಗಿ ಹತ್ತಿಕ್ಕುವಂತ ಕೆಲಸಕ್ಕೆ ಮುಂದಾಗಿದೆ. ಅದಕ್ಕೆ ಅಂಕುಶವನ್ನು ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಕ್ಕಂಥ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈ ಒಂದು ಏಕಸದಸ್ಯ ಪೀಠದ ಆದೇಶಕ್ಕೆ ಏನ್ ತಡೆ ನೀಡಿತ್ತು ಅದನ್ನ ಪ್ರಶ್ನಿಸಿ ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸೋದಾಗಿ ಆ ಆದೇಶ ಬಂದಾಗ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಜೊತೆಗೆ ಗೃಹ ಸಚಿವರು ಕೊಟ್ಟಿದ್ರು. ಜೊತೆಗೆ ಸರ್ಕಾರದ ಅಡ್ವೊಕೇಟ್ ಜನರಲ್ ಆದಂತವರು ಸಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ನ ಧಾರವಾಡ ಪೀಠದ ದ್ವಿಸದಸ್ಯ ಪೀಠದ ಮುಂದೆ ಈ ಒಂದು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಅಲ್ಲಿ ವಿಚಾರಣೆ ನಡೀತಾ ಇದೆ. ಈ ಹಿಂದೆ ಹೈಕೋರ್ಟ್ 10 ಜನರಿಗಿಂತ ಹೆಚ್ಚು ಜನ ಸೇರಿದ್ರೆ ಅದು ಅಕ್ರಮ ಒಕ್ಕೂಟ ಅಂತ ನಾವು ಸರ್ಕಾರ ಪರಿಗಣನೆ ಮಾಡಿದೆ. ಆದ್ರೆ ಇದು ನಾಗರಿಕ ಹಕ್ಕುಗಳಿಗೆ ಧಕ್ಕೆ ತರ್ತಾ ಇದೆ. ಸರ್ಕಾರಿ ಜಾಗದಂತ ಕೆರೆ ಇರ್ಬೋದು, ರಸ್ತೆ ಇರ್ಬೋದು, ಪಾರ್ಕ್ ಇರ್ಬೋದು, ಇಲ್ಲಿ 10 ಜನ ಸೇರಿದಾಗ ನೀವು ಅದನ್ನ ಹೇಗೆ ಅಕ್ರಮ ಕೂಟ ಎಂದು ಬಿಂಬಿಸ್ತೀರಾ ಅಂತಕ್ಕಂತ ಒಂದು ಚಾಟಿ ಬೀಸಿದಂತ ಏಕಸದಸ್ಯ ಪೀಠ ಸರ್ಕಾರದ ಆದೇಶ ಅದರಲ್ಲೂ ಸಂಪುಟ ತೆಗೆದುಕೊಂಡಂತ ನಿರ್ಧಾರಕ್ಕೆ ತಡೆಯನ್ನ ಕೊಟ್ಟಿತ್ತು. ಈಗ ಅದನ್ನ ಪ್ರಶ್ನೆ ಮಾಡಿ ವಾದವನ್ನ ಎಜಿ ಆದಂತ ಶಶಿಕಿರಣ್ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಈ ಒಂದು ಮೇಲ್ಮನವಿಯನ್ನ ಇರ್ಬೋದು ಅಥವಾ ಈ ತಡೆಯಾಜ್ಞೆಯನ್ನ ಪ್ರಶ್ನಿಸಿ ಅದೇ ಪೀಠದಲ್ಲಿ ನೀವು ಅರ್ಜಿ ಸಲ್ಲಿಸಬಹುದಾಗಿತ್ತಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ದ್ವಿಸದಸ್ಯ ಪೀಠ ಕೇಳ್ತು. ಆದ್ರೆ ಅದಕ್ಕೆ ಪ್ರತಿಯಾಗಿ ಏನು ಎಜಿ ಅವರು ಏಕಸದಸ್ಯ ಪೀಠ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆಯನ್ನ ಕೊಟ್ಟಿರೋದೇ ಲೋಪ. ಇಲ್ಲಿ ಸರ್ಕಾರದ ಸೊತ್ತುಗಳಿಗೆ ಧಕ್ಕೆಯಾಗಬಾರದೆಂಬ ನಿರ್ಬಂಧವನ್ನ ಸರ್ಕಾರ ವಿಧಿಸಲಾಗಿದೆ. ಖಾಸಗಿ ಸಂಸ್ಥೆಗಳು ಸರ್ಕಾರಿ ಸೊತ್ತಿನಲ್ಲಿ ಮನಸ್ಸು ಇಚ್ಛೆ ಬಂದಾಗೆ ಕಾರ್ಯಕ್ರಮಗಳನ್ನ ಮಾಡೋದಿರ್ಬೋದು, ಅಲ್ಲಿ ಯಾವುದೇ ಒಂದು ಆಸ್ತಿ ಪಾಸ್ತಿಯನ್ನ ನಾವು ಹಾನಿ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಮಾತ್ರ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಅಂತಕ್ಕಂತ ಒಂದು ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡ್ಬೇಕು, ಇನ್ನು ವಾದ ಮತ್ತೆ ಪ್ರತಿವಾದ ಮುಂದುವರೆದಿದೆ. ಇವತ್ತು ದ್ವಿಸದಸ್ಯ ಪೀಠದಲ್ಲಿ ನಡೀತಕ್ಕಂತ ವಿಚಾರಣೆ ಮುಂದೆ ದ್ವಿಸದಸ್ಯ ಪೀಠ ಯಾವ ರೀತಿಯಾದಂತ ತೀರ್ಪನ್ನ ಅಂದ್ರೆ ಏಕಸದಸ್ಯ ಪೀಠ ಕೊಟ್ಟಿರ್ತಕ್ಕಂತ ಆದೇಶವನ್ನೇ ಎತ್ತಿ ಹಿಡಿಯುತ್ತಾ ಅಥವಾ ತೆರವು ಮಾಡುತ್ತಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.